ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಆಟೋ ಚಾಲಕರ ಜೀವನ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ದುಡಿಮೆ ಆಗ್ತಾಯಿದೆ ಅನ್ನೋದನ್ನು ಅವರ ಬಾಯಿಂದನೇ ಕೇಳೋಣ ಬನ್ನಿ. ಸುಮಾರು ಇಲ್ಲಿ ಆಟೋ ಚಾಲಕರಿದ್ದಾರೆ, ನಾನು ಅವರನ್ನು ಕೇಳ್ತೀನಿ ಯಾವ ರೀತಿಯಾಗಿ ದುಡಿಮೆ ಇದೆ, ಏನಿದೆ, ಯಾವ ಥರ ನಡೆಸ್ತಾ ಇದೆ, ಮುಂಚೆ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ. ಇಲ್ಲಿ ನಾನು ಒಂದು ಬಾಡಿಗೆ ಬಿಟ್ಟು ಬಂದು ನಿಂತ್ಕೊಂಡೆ. ಸುಮಾರು ಆಟೋಗಳು ಕ್ಯೂ ನಿಂತಿದೆ ಇಲ್ಲಿ. ಯಾವ ಥರ ಇದೆ ಬಿಸ್ನೆಸ್ಸು ಈಗ? ನೋಡಿ ಸರ್, ಮೊದಲು ಥರ ಬಿಸ್ನೆಸ್ ನಡೀತಾ ಇಲ್ಲ. ಹಾಂ, ಈಗ ಬೈಕ್ ಟ್ಯಾಕ್ಸಿ ಮತ್ತು ಇವೆಲ್ಲ ಮನೆಗೆಲ್ಲ ಸಾಮಾನು ತೊಗೊಂಡು ಕೊಡೋದು ಇವೆಲ್ಲ ಇರುತ್ತಲ್ಲ, ಫ್ಲಿಪ್ಕಾರ್ಡು, ಅವೆಲ್ಲ ಅದರಿಂದ ನಮಗೆ ಬಿಸ್ನೆಸ್ ತೊಂದರೆ ಆಗಿದೆ, ಜೀವನಕ್ಕೆ ತೊಂದರೆ ಆಗ್ತಾ ಇದೆ. ಐತೆ ಮಕ್ಕಳು ಓದಿಸ್ಬೇಕು, ಸಂಪಾದನೆ ಇಲ್ಲ. ಮುಂಚೆ ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ರಿ? ದಿವಸ ಒಂದು 1000 ರೂಪಾಯಿವರೆಗೂ ಮಾಡ್ತಾ ಇದ್ದೋ. ಈಗ 600, 300, 400 ಮಾಡೋದೇ ಆಗುತ್ತೆ. ಗ್ಯಾಸ್ ಹೋಯ್ತು, ಗಾಡಿ ರಿಪೇರಿಗೆ ಹೋಗುತ್ತೆ. ಭಾಳ ತೊಂದರೆ ಹಾಕೊಂಡಿದ್ದೀವಿ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಅದೇ ಬೈಕ್ ಟ್ಯಾಕ್ಸಿ ಎಲ್ಲ ಇದು ಮಾಡಿ ನಮಗೆ ಅನುದಾನ ಏನಾದ್ರು ಕೊಡಿ, ಗೌರ್ಮೆಂಟಿಂದ ಏನಾದರೂ ಒಂದು ಪೆನ್ಷನ್ ಬರೋ ಥರ ಮಾಡಿ, ಅಥವಾ ಮನೆಗೆ ಏನಾದ್ರು ಮಾಡೋದು ಏನಾದ್ರು ಮಾಡಿ. ನಾವು ಬಾಡಿಗೆ ಮನೆಯಲ್ಲಿದ್ದೀವಿ. ಆಂಧ್ರ ಪ್ರದೇಶದಲ್ಲಿ ಡ್ರೈವರ್ಗಳಿಗೆ ವಾರ್ಷಿಕವಾಗಿ 15,000 ಕೊಡ್ತಾವ್ರೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅಂಥ ಸ್ಕೀಮ್ಗಳು ನಮ್ಮ ಡ್ರೈವರ್ಗಳಿಗೆ ಯಾವುದೂ ಇಲ್ಲ. ಯಾವುದೂ ಇಲ್ಲ ಸರ್, ಯಾವುದಿಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಾಡಿದ್ರೆ ಒಳ್ಳೆಯದು, ಬೇರೆ ರಾಜ್ಯದಲ್ಲೇ ನೋಡಿ ಮಾಡಿದ್ರೆ ಒಳ್ಳೆಯದು. ಹಾಂ, ಓಕೆ ಅಣ್ಣ, ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ, ಹೇಳಪ್ಪ. ಇವತ್ತು ನಿಮ್ದು ಆಟೋ ಬಿಸ್ನೆಸ್ ಯಾವ ಥರ ಇದೆ? ಅಯ್ಯೋ, ಆಟೋ ಬಿಸ್ನೆಸ್ ಕೇಳಿದ್ರೆ ಮನೆ ಮನಿಕಬೇಕಷ್ಟೇ. ಹಾಂ, ಯಾಕೆ ಬಿಸ್ನೆಸ್ ಆಗ್ತಾ ಇಲ್ವಾ? ಬೆಳಿಗ್ಗೆ 100 ರೂಪಾಯಿ ಹೊಡ್ತಿಲ್ಲ. ಹಾಂ, 200, 300, 400 ರೂಪಾಯಿ ಹೋಗೋದಕ್ಕೆ ದುಡ್ಡು ಲಾಭ. ಹೆಂಡತಿ ಮಕ್ಳು ಹೆಂಗೆ ಸಾಕೋದು, ಜೀವನ ಹೆಂಗೆ ಮಾಡೋದು, ಗಾಡಿ EMI ಕಟ್ಟೋದು, ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಮುಂಚೆ ಎಲ್ಲ ಚೆನ್ನಾಗಿತ್ತ ಬಿಸ್ನೆಸ್ಸು? ಮುಂಚೆ ಪರವಾಗಿದ್ದರೆ ಹೆಂಗೆ ಒಂದು 1,800 ಹೊಡ್ಕೊ ಹೋಗೋದಾಯ್ತು. ಈಗ 200, 300, 400, 500 ಹೊಡೆದ್ರೆ ಅದೇ ದುಡ್ಡು ಲಾಭ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಸರ್ಕಾರಕ್ಕೆ ಏನು ಮನವಿ ಮಾಡಿ ಸಾಕಾಗದೆ. ಯಾವ ಸರ್ಕಾರ ಏನು ನಮ್ಮ ಆಟೋದವ್ರ ಬಗ್ಗೆ ಏನು ಕೇರ್ ತಗೋತಾ ಇಲ್ಲ. ಅವ್ರು ಏನು ಅಂತಂದ್ರೆ ಕ್ರಿಕೆಟ್ ಕಂಪನಿಗಳ ಕಡೆಯಿಂದ ದುಡ್ಡು ಈಸ್ಕೋತಾರೆ. ಅದರ ಆಟೋದವ್ರು ಸಾಯಿದೆ, ಜೀವನ ಹೋಗಿದ್ದೆ, ಅವ್ರಿಗೆ ಕೇರ್ ಇಲ್ಲ. ಆ ಥರ ನಡೀತಾ ಇದೆ. ಸರ್ಕಾರ ಎಲೆಕ್ಷನ್ ಟೈಮ್ನಲ್ಲಿ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಎಲೆಕ್ಷನ್ ಬಂದಾದ್ಮೇಲೆ ಯಾವತ್ತೂ ಮಾಡೋಕ್ಕಲ್ಲ. ಈ ಥರ ನಡೀತಾ ಇದೆ ನೋಡಪ್ಪ ನಮ್ಮ ಕತೆ. ಎಷ್ಟು ವರ್ಷದಿಂದ ಡ್ರೈವರ್ ನೀವು? ನಾವು ಒಂದು 15 ವರ್ಷ ಆಯಿತು. ನಿಮ್ಮ ಹೆಸರು? ನಮ್ಮ ಹೆಸರು ಕೊಟ್ಟಿಗೆಗೌಡ ಅಂತ, ಕೇರ್ಪೇಟೆ ತಾಲೂಕು. ಓಕೆ ಅಣ್ಣ, ನಮಸ್ಕಾರ. ನಿಮ್ಮ ಹೆಸರು? ಗೋಪಾಲ್ ಅಂತ ಸರ್. ಹಾಂ, ಎಷ್ಟು ವರ್ಷದಿಂದ ಡ್ರೈವರ್ ಅಣ್ಣ? ಒಂದು 20 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಅಣ್ಣ, ಯಾವ ಥರ ಇದೆ ಬಿಸ್ನೆಸ್ ಈಗ? ಅವತ್ತು ಇವಾಗ ನೋಡಿದ್ರೆ ಅದು ಇವಾಗ ಒಂದು 500 ರೂಪಾಯಿ ಮಾಡೋದು ಕಷ್ಟ ಆಗೈತೆ ಸರ್. ಅದು ಹಾಂ, ಈ 2 ವೀಲರ್ಗಳು ಬಂದು ಇವಾಗ ಎಲ್ಲ ಜಾಸ್ತಿ 2 ವೀಲರ್ಗೆ ಹೋಗ್ತಾರೆ. ಆಟೋಗಳಿಗೆ ಏನು ಬರೋದಿಲ್ಲ. ಬರೀ ಪೀಕ್ ಅವರಲ್ಲಿ ಒಂದು 10 ಗಂಟೆ 10:30 ತನಕ ಬರ್ತಾವೆ ಅಷ್ಟೇ ಆ್ಯಪ್ಗಳಲ್ಲಿ. ಆಮೇಲೆ ಬಾಡಿಗೆಗಳು ಬರಲ್ಲ. ಆಮೇಲೆ ಲೋಕಲ್ ಕೊಡ್ತಾನೆ, ಅದರಲ್ಲಿ ತೋರಿಸೋದೇ ಒಂದು ಅಮೌಂಟು, ಅದು ಕೊಡೋದೇ ಒಂದು ಅಮೌಂಟು. ಆಮೇಲೆ ಊಬರಲ್ಲಿ ನಮ್ಮ ಹೆಸರಲ್ಲೂ ಡ್ಯೂಟಿಗಳು ಬರ್ತಾ ಇಲ್ಲ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಏನು ಮಾಡೋದು ಅಂದರೆ ಇವಾಗ ರ್ಯಾಪಿಡ್ ಅವರು ಊಬರ್ನವ್ರನ್ನ ಕಂಪ್ನಿಗಳು 2 ವೀಲರ್ ಕೊಟ್ಟಿರೋದು ಅಥವಾ ಸ್ಟಾಪ್ ಮಾಡಿಸ್ಬೇಕು ಅಂತ ಕೆಳಗಂಟ ಇದೆ. ಈ ಥರ ಆದರೆ ನಾವು ಟ್ಯಾಕ್ಸ್ ಕಟ್ಟೋರೆಲ್ಲ ಏನಾಗಬೇಕು? ವೈಟ್ ಬೋರ್ಡ್ಗೆ ಅಂತ ಓನ್ ಯೂಸ್ಗೆ ಅಂತ ಕೊಟ್ಟಿರೋವನ್ನ ಹೋಗ್ಬಿಟ್ಟು ಇವರು ಎಲ್ಲ ಬಾಡಿಗೆಗಳು ಹೊಡೆಯೋಕೆ ಕೊಟ್ಟರೆ ಇವಾಗ ಟ್ಯಾಕ್ಸ್ ಕಟ್ಟೋರು ನಾವೇನು ಮಾಡಬೇಕು? ಗಾಡಿಗಳು ಲೋನ್ಗಳ ಮೇಲೆ ತಗೊಂಡು 4-5 ಲಕ್ಷ ಆಗ್ತದೆ ಒಂದೊಂದು ಗಾಡಿ ತಗೊಳಕ್ಕೆ. ಇವಾಗ ಇದ್ರ ಮೇಲೆ EMI ಕಟ್ತಾರೆ, ಮನೆಗಳು ಸಂಸಾರಗಳು ಮಾಡ್ತಾರೆ, ಹುಡುಗರು ಓದಿಸ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿ ಇದು ಮಾಡಬೇಕಲ್ಲ ನಾವು. ಭಾಳ ತೊಂದರೆ ಆಗಿದೆ. ಸರ್ಕಾರ ಯಾವುದೇ ರೀತಿಯಾಗಿ ಡ್ರೈವರ್ಗಳನ್ನು ಗಣಗಣೆಗೆ ತಗೋತಾ ಇಲ್ಲ ಇದ್ದಾರೆ ಅಂತ. ಏನು ಅದು ಹೇಳೋದು ಅಷ್ಟೇ. ಅವ್ರ ಹತ್ರ ಏನು ತೀರ್ಮಾನ ಮಾಡ್ತಾಯಿಲ್ಲ. ಮಾದಿ ಮುಂಚೆ ಕೋರ್ಟ್ ಆಗೈತೆ ಅಂತ ಒಂದು ಹೇಳ್ತಾರೆ ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನು ಪರಿಹಾರ ಕೊಡ್ತಾ ಇಲ್ಲ ಡ್ರೈವರ್ಗೆ. ಓಕೆ ಅಣ್ಣ, ಥ್ಯಾಂಕ್ಸ್. ನಮಸ್ಕಾರ. ನಿಮ್ಮ ಹೆಸರು? ಅನಂತ್ ಕುಮಾರ್ ಅಂತ. ಹಾಂ, ಎಷ್ಟು ವರ್ಷದಿಂದ ಡ್ರೈವರು? 2 ವರ್ಷದಿಂದ ಡ್ರೈವರು. ಅಣ್ಣ, ಹೆಂಗೆ ನಡೀತಾ ಇದೆ ಬಿಸ್ನೆಸ್ ಈಗ? ಏನಿಲ್ಲ ಕಣ, ಎಲ್ಲ ನಿಂತಾಗ್ಬಿಟ್ಟಿದೆ ಎಲ್ಲವ. ಬಾಡಿಗೆ ಕಟ್ಟೋದೇ ಕಷ್ಟ ಆಗೈತೆ. ಓನರ್ಗೆ ಏನು ಕೊಡೋದು? ದಿನ 250 ರೂಪಾಯಿ ಓನರಿಗೆ ಕೊಡ್ಬೇಕು. ಅದ್ರಲ್ಲಿ ಅದ್ರ ಮೇಲೆ ದುಡ್ಡು ಮಾಡ್ಬೇಕು. ಈಗ ಏನು ಇದಾಯ್ತಲ್ಲ ಕಣ. ಈಗ ಮುಂಚೆ ಚೆನ್ನಾಗಾಯ್ತಿತ್ತಾ? ಚೆನ್ನಾಗೈತೆ. ಬೈಕ್ ಟ್ಯಾಕ್ಸಿ ಬಂದ್ಮೇಲೆ ಎಲ್ಲರಿಗೂ ಗೋಡಾಗೋಯ್ತು ಕಣ ಇವಾಗ. ಹೌದಾ? ಮುಂಚೆ ಒಳಗೆ ಚೆನ್ನಾಗಿತ್ತು, ಬಿಸ್ನೆಸ್ ಇತ್ತು. ಆರಾಮಾಗಿ ಮನೆಗೆ 3 ಕಾಸು ಮನೆಗೂ ತಗೊಳಕು ಎಲ್ಲ ಸತಿ ಮನೆ ಬಾಡಿಗೆ ಕಟ್ಟಕ್ಕಾಯ್ತಲ್ಲ ಕಾರಣವಾಗಿ. ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀರಾ? ಮನೆಗೆ ಏನಂತ ಮನವಿ ಮಾಡ್ಕೊಳ್ಳೋಣ? ನಾವು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ನಿಲ್ಲಿಸ್ತೇ ಇಲ್ಲ. ಅವ್ರು ನಿಂತ್ಕೋಬೇಕು, ನಾವು ಒಂಚೂರು ಅನ್ನ ತಿನ್ಬೇಕು. ಇಲ್ಲ ಅಂದ್ರೆ ಹಾಕಲ್ಲ ಕಾರಣ. ಮುಂದೆ ಏನು ಅನ್ನೋದೇ ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಡ್ರೈವರ್ ನೀವು? 2 ವರ್ಷದಿಂದ.
2 ವರ್ಷದಿಂದ ಸಂಪಾದನೆ ಇಲ್ಲ ಮುಂಚೆಯಿಂದ? ಮುಂಚೆ ಒಳ್ಳೆ ಸಂಪನ್ನ ಚೆನ್ನಾಗಿತ್ತು, ನಾವು ಚೆನ್ನಾಗಿದ್ದು, ಹಾ. ಗಾಡಿ ಲೋನ್ ಕರೆಕ್ಟಾಗಿ ಕಟ್ಟಿದ್ವಿ. ಗಾಡಿ ಲೋನ್ ಎಲ್ಲಿ ಕೈ ಹಾಕ್ತಾರೆ ಅನ್ನೋದೊಂದು ಭಯ ಇದೆ. ಹಾ. ಇವಾಗ ಆ ಪರಿಸ್ಥಿತಿ ಬಂದವಾಗಿದೆ. ಈಗ ಡೈಲಿ ಎಷ್ಟು ಮಾಡ್ತಾ ಇದ್ದೀರಾ? ಏನು ಅಭಾವ ಅಂದ್ರೆ ಒಂದು 800ರಿಂದ 500 ರೂಪಾಯಿ ಕಾರಣ ಅಷ್ಟೇ. ಗ್ಯಾಸ್ ತಗೊಂಡೆ ಮನೆಗೆ 200 ರೂಪಾಯಿ ತಗೊಂಡ್ರೆ ಡೈಲಿ ಹಾಂ 200 ರೂಪಾಯಿ ಫಿಕ್ಸು, ಅದೇನಿಲ್ಲ. 200 ರೂಪಾಯಿ ತಾನೇ ಮನೆ ಕೊಟ್ಟರೆ ಅವರು ಉಪ್ಪು ಖಾರ ಇದು ಅಂತಂದು ಹಾಕೋದಿಗೆ ಗೋಳು ಬಾಡಿಗೆನೂ ಇಲ್ಲ ಏನೂ ಇಲ್ಲ. ಇನ್ನೇನು ಸ್ವಲ್ಪ ಅದನ್ನು ಅವರು ಖಾಲಿ ಮಾಡಿಸ್ತಾರೆ, ಮನೆಯೂ ಖಾಲಿ ಮಾಡಿಸ್ತಾರೆ. ಈಗ ಗಾಡಿಯವರು ಕೈಯಿಂದ ಕಿತ್ಕೊಂಡು ಹೋಗ್ತಾರೆ. ಔಷಧಿ ಕುಡಿಯೋ ಪರಿಸ್ಥಿತಿ ಬಂದಿದೆ. ಹಾಲಾಕಚಾರ ಐತೆ ಇವಾಗ. ಆಟೋದವ್ರು ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬೇಕು, ನಾವು ಒಂಚೂರು ಅನ್ನ ತಿನ್ಬೇಕು, ಇಲ್ಲ ಅಂದ್ರೆ ಆ ಕೆಳಗಣ. ಈಗ ಹೇಳಕ್ಕಷ್ಟೇ ಗಾಡಿ ನಾವು ಬೆಳಗ್ಗೆ 6 ಗಂಟೆಗೆ ಇದ್ರೆ ರಾತ್ರಿ 10 ಗಂಟೆ ಮಾಡ್ತಿರ್ವಿ 500ರಿಂದ 800 ರೂಪಾಯಿ ಎಷ್ಟು. ಆಗ ಹೆಂಗ 1,500-2,000 ರೂಪಾಯಿ ಆಗೋದು. ಆರಾಮಾಗಿ ಮನೆಗೂ ತಗೊಂಡೋಗೋ ಖುಷಿಗಿತ್ತು. ಇವಾಗೆಲ್ಲ ಹಳಂಗಾಗಿದೆ. ಈ ಪರಿಸ್ಥಿತಿ ಬಂದಾಗಿದೆ. ಆಟೋದು ಬಂದಿದೆ. ಸರ್ಕಾರದವ್ರು ಹೇಳ್ತಾರೆ ಮಾಡ್ತೀವಿ 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 ಅಂತ ಹೇಳ್ತಾರೆ, ಮಾಡಲ್ಲ. ಅವ್ರು ಕೋಳ್ ಕೇಳೋರಿಲ್ಲ ಅಲ್ಲಿ. ಯಾರು ಕೇಳಕ್ ಕಲ್ಕೋಣ? ಇಲ್ಲೋಡಿ ಈ ಕಡೆ ಹೇಳ್ತಾರೆ, ಈ ಕಡೆ ಕೇಳ್ತಾರೆ, ಈ ಕಡೆ ಬಿಡ್ತಾರೆ. ಬಿಟ್ಟಾಕು ಅನ್ನೋ ಲೆಕ್ಕಾಚಾರ ಬಂದಾಗಿದೆ ಇವಾಗ. ಓಕೆ ಅಣ್ಣ, ಥ್ಯಾಂಕ್ಸ್.